ಆತ್ಮೀಯ ರೈತ ಬಂದವರೇ ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗ್ತಿರುವಂತಹ ಟೆಕ್ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 13ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಸಂಚಿಕೆಯಲ್ಲಿ ಹೆಚ್ಚಿನ ಲಾಭ ಇರುವಂತಹ ತೋಟಗಾರಿಕೆ ಬೆಳೆಗಳಲ್ಲಿ ಒಂದಾಗಿರುವಂತಹ ಪಪ್ಪಾಯ ಬೆಳೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾಕೆಂತಂದ್ರೆ ಈ ಒಂದು ಪಪ್ಪಾಯ ಬೆಳೆಯು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯವನ್ನ ಒದಗಿಸುವಂತಹ ಬೆಳೆ ಆಗಿರ್ತದೆ. ಈ ಒಂದು ಬೆಳೆಗೆ ನೂತನ ತಂತ್ರಜ್ಞಾನಗಳನ್ನ ಹಾಗೂ ಸಮಗ್ರ ನಿರ್ವಹಣೆಯನ್ನ ನಾವು ಕಂಡುಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಉತ್ಪಾದನೆಯನ್ನು ನಾವು ಕಂಡುಕೊಳ್ಬಹುದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಪಪ್ಪಾಯ ಬೆಳೆಯನ್ನು ಯಾವ ರೀತಿ ಆರಂಭ ಮಾಡಬೇಕಾಗುತ್ತೆ, ಯಾವ ರೀತಿ ನಿರ್ವಹಣಾ ಕ್ರಮಗಳನ್ನ ನಾವು ಕಂಡುಕೊಳ್ಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ತೋಟಗಾರಿಕಾ ವಿಜ್ಞಾನಿಗಳಂತಹ ಡಾಕ್ಟರ್ ಕೀರ್ತಿ ಶಂಕರ್ ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಸಂಚಿಕೆಗೆ ತಮಗೆ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಈ ಒಂದು ಪಪ್ಪಾಯ ಬೆಳೆ ಆರಂಭಿಕರಾಗಿರ್ಬೋದು ಅಥವಾ ಈಗಾಗಲೇ ಮಾರ್ತಿರ್ಬೋದಾಗಿರ್ಬೋದು, ಮೊದಲಿಗೆ ಈ ಒಂದು ಪಪ್ಪಾಯ ಬೆಳೆಗೆ ಸೂಕ್ತವಾದಂತಹ ಹವಾಗುಣ ಯಾವುದು ಹಾಗೂ ಮಣ್ಣಿನ ರಚನೆ ಯಾವ ರೀತಿ ಇರಬೇಕು ಸರ್? ಪಪ್ಪಾಯ ನಮ್ಮ ಭಾರತ ದೇಶದಲ್ಲಿ ಬೆಳೆಯುತ್ತಿರುವ ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಬೇರೆ ಹಣ್ಣಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ಉತ್ಪಾದನೆಯಲ್ಲಿ ಇದು ಅಗ್ರಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲೇನೆ. ಮತ್ತೆ ನಮ್ಮ ಆದಾಯ ಖರ್ಚು ಎರಡನ್ನೂ ಕೂಡ ಲೆಕ್ಕಾಚಾರ ಹಾಕಿದ್ರೆ ಹಣ್ಣಿನ ಬೆಳೆಗಳಲ್ಲೇನೆ ನಂಬರ್ 1 ಬೆಳೆ ಇದು. ಅಂದ್ರೆ BC ರೇಷಿಯೋ ಅಂತ ಏನ್ ಕರಿತೀವಿ, ಇದು ಹೈಯೆಸ್ಟ್ ಅಲ್ಲಿ ಇದೆ. ಅಂದ್ರೆ ಖರ್ಚು ಮತ್ತೆ ಆದಾಯ ಮಾಡಿದ್ರೆ ಇದು ಹೈಯೆಸ್ಟ್ ಅಲ್ಲಿ ಇದೆ. ಮತ್ತೆ ಈಗ ಪಪ್ಪಾಯದಲ್ಲಿ ನಮ್ಗೆ ತುಂಬಾ ವೆರೈಟಿಗಳು ಅವೈಲೇಬಲ್ ಇದೆ. ಬಟ್ ಈಗ ನಾವು ರೋಲಿಂಗ್ ಅಲ್ಲಿ ಇರೋದು ಒಂದು 2 ರಿಂದ 3 ವೆರೈಟಿ. ಒಂದು ರೆಡ್ ಲೇಡಿ, ಇದನ್ನ ನಾವು ಒಂದು 8-10 ವರ್ಷದಿಂದ ನಾವು ಪಪ್ಪಾಯ ಬೆಳೆಗಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೆಳೀತಾ ಇರೋದು. ಮತ್ತೆ ನಂಬರ್ 1 ವೆರೈಟಿ ಅಂತ ಇರೋದು ಮಾರ್ಕೆಟಿಂಗ್ ಅಲ್ಲಿ ರೆಡ್ ಲೇಡಿ ಅಂತಾನೆ, ಅಥವಾ 786 ಅನ್ನೋ ನಂಬರ್ ಇಂದನೂ ಕೂಡ ಕರೀತಾರೆ, ಅಥವಾ ತೈವಾನ್ ಅನ್ನೋ ಹೆಸರಿಂದನೂ ಕೂಡ ಇದನ್ನ ಪ್ರಚಲಿತವಾಗಿದೆ. ಇದನ್ನ ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಂತ 15 ಅಂತ ಕರೀತಾರೆ, ಅಥವಾ ನಂಬರ್ 15 ಅಂತ ಕೂಡ ಕರೀತಾರೆ. ಅದು ಒಂದು ಕೂಡ ವೆರೈಟಿ ಪ್ರಮುಖವಾಗಿ ಏರಿಯಾ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಇವೆರಡು ಬಿಟ್ರೆ ವಾಷಿಂಗ್ಟನ್ ಅಂತ ಇನ್ನೊಂದು ವೆರೈಟಿ ಇದೆ. ಬಟ್ ಅಷ್ಟೊಂದು ರೈತರುಗಳು ಬೆಳೀತಾ ಇಲ್ಲ, ಬಟ್ ಕಡಿಮೆ ಪ್ರಮಾಣದಲ್ಲಿ ಬೆಳೀತಿದ್ದಾರೆ. ಇನ್ನು 3 ಬಿಟ್ಟು ಸನ್ರೈಸ್ ಸೋಲೋ ಅಂತ ಇದೆ, ಮತ್ತೆ ವಾಷಿಂಗ್ಟನ್ ಅಂತ ಇದೆ, ಪೂಸ ನಾನಾ ಅಂತ ಇದೆ. ಈ ತರ ಪ್ರಮುಖವಾಗಿ 16 ವೆರೈಟಿಗಳು ಇದೆ. ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೀತಾ ಇರೋದು ರೆಡ್ ಲೇಡಿ ಮತ್ತೆ 15. ಸೊ ಇದಲ್ದೇನೆ ನಾವು ಏನಪ್ಪಾ ಅಂದ್ರೆ ಪಪ್ಪಾಯದಲ್ಲಿ ನಮ್ಗೆ ಇದು ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ. ಅಂದ್ರೆ ನಾವು ನಾಟಿ ಮಾಡಾದ್ಮೇಲೆ ಇದನ್ನ 2.5 ರಿಂದ 3 ವರ್ಷದ ತನಕ ನಾವು ಇಟ್ಕೋಬಹುದು. ನಾವು ಪ್ರಾಪರ್ ಆಗಿ ಗೊಬ್ಬರ, ನೀರು ಮತ್ತೆ ರೋಗ ಮತ್ತೆ ಕೀಟ ಮುಕ್ತವಾಗಿ ಗಿಡಗಳನ್ನ ಮಾಡ್ಕೊಂಡ್ರೆ ಅಪ್ ಟು 3 ವರ್ಷದ ತನಕ ನಾವು ಬೆಳೆನ ತೆಗಿಬಹುದು. ಒಂದು ಒಳ್ಳೆ ರೀತಿಯ ವಾಣಿಜ್ಯ ಬೆಳೆ ಇದು. ಹೌದು, ಒಳ್ಳೆ ವಾಣಿಜ್ಯ ಬೆಳೆ. ಮತ್ತೆ ನಾಟಿ ಮಾಡಾದ್ಮೇಲೆ ಒಂದು 3 ರಿಂದ 6 ತಿಂಗಳ ಒಳಗೆ ಹೂಗಳು ಪ್ರಾರಂಭವಾಗ್ತವೆ. ಮತ್ತೆ 7 ರಿಂದ 8ನೇ ತಿಂಗಳಿಗೆ ಏನಾಗುತ್ತೆ, ಮೊದಲನೇ ಕಟಾವು ನಮ್ಗೆ ಆರಂಭವಾಗುತ್ತೆ, ಸಿಗುತ್ತೆ. ಈಗ ನಾಟಿ ಮಾಡಕ್ಕಿಂತ ಮುಂಚೆ ಮಣ್ಣು ಮತ್ತೆ ಹವಾಗುಣ, ಸೊ ಉಷ್ಣವಲಯ ಇರಬೇಕು, ಮತ್ತೆ ಸಾಕಷ್ಟು ಏನೋ ಬಿಸಿಲಿರ್ಬೇಕು. ನೆರಳು ಇರುವಂತ ಪ್ರದೇಶದಲ್ಲಿ ಪಪ್ಪಾಯನ ಬೆಳೆಯೋದು ಸ್ವಲ್ಪ ಇಳುವರಿ ಖಂಡಿತ ಆಗುತ್ತೆ. ಸೊ ಓಪನ್ ಫೀಲ್ಡ್ ಇದ್ರೆ ನಮ್ಗೆ ಇದು ಚೆನ್ನಾಗಿ ಬರುತ್ತೆ. ಮತ್ತೆ 25 ರಿಂದ 30 ಡಿಗ್ರಿ ಉಷ್ಣಾಂಶ ತನಕ ನಾವು ಪಪ್ಪಾಯನ ಬೆಳಿಬಹುದು. 30 ಡಿಗ್ರಿ ದಾಟಿದ್ರೆ ಏನಾಗುತ್ತೆ ಅಂತಂದ್ರೆ ಹೂ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಟೆಂಪರೇಚರ್ ತಡೆದಿಡ್ಕೊಳ್ಳುವಂತ ಗಿಡ ಅಲ್ಲ ಇದು. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಅಂತ ಸಮಯದಲ್ಲಿ ಈಗ ಸಮ್ಮರ್ ಅಲ್ಲಿ ನಮ್ಗೆ ಏನಾಗುತ್ತೆ 36 ಡಿಗ್ರಿ 37 ಡಿಗ್ರಿ ಗಂಟನೂ ಹೋಗುತ್ತೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ನೀರಾವರಿನ ಸ್ವಲ್ಪ ಜಾಸ್ತಿ ಕೊಟ್ಟು ಇದ್ ಮಾಡ್ಬೇಕು. ಇನ್ನು ಮಣ್ಣಕ್ ಬಂದ್ರೆ ಫಲವತ್ತಾದ ಮಣ್ಣು, pH ನ್ಯೂಟ್ರಲ್ ಇರ್ಬೇಕು, ಅಂದ್ರೆ 6 ರಿಂದ 6.5 ಇರ್ಬೇಕು. ಇದ್ರ ಜೊತೆಗೆ ನೀರ್ನ ಬಸಿದು ಹೋಗುವಂತ ಮಣ್ಣು, ಅದು ಕೆಂಪು ಮಣ್ಣಾಗಿರ್ಬೋದು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣಾಗಿರ್ಬೋದು. ಈ ತರ ಮಣ್ಣುಗಳೆಲ್ಲ ಕೂಡ ನಾವು ಪಪ್ಪಾಯನ ಬೆಳಿಬಹುದು. ಈ ಒಂದು ಕೆಂಪು ಮಿಶ್ರಿತ ಮಣ್ಣಲ್ಲಿ ಬೆಳಿಬಹುದು ನಾವು. ಹ್ಞೂ ಸರ್, ಬೆಳಿಬಹುದು. ಬಟ್ ನೀರೇನ್ ಮಾಡ್ಬೇಕು, ನಿಂತ್ಕೋಬಾರ್ದು, ಹಿಂಗ್ ಹೋಗ್ಬಿಡ್ಬೇಕು. ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರ್ಬೇಕು. ಓಕೆ ಸರ್, ಈಗ ಶುರು ಮಾಡೋರ್ಗೆ ಒಂದು ಮೆಸೇಜ್, ಇದನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಬೇಕಾಗುತ್ತೆ, ಯಾವ ಸಮಯದಲ್ಲಿ ನಾಟಿ ಮಾಡ್ಬೇಕಾಗುತ್ತೆ, ಯಾವ ಅಂತರದಲ್ಲಿ ನಾವು ನಾಟಿ ಮಾಡ್ಬೇಕಾಗುತ್ತೆ? ಭೂಮಿ ಸಿದ್ಧತೆ ನಾವು ಆಳವಾಗಿ ಉಳುಮೆ ಮಾಡಬೇಕು. ಮಾಮೂಲಿ ಕಲ್ಟಿವೇಟರ್ ಮತ್ತೆ ಇದೆಲ್ಲ ಬಳಸಿ ನಾವು ಆಳವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಕಸ ಕಡ್ಡಿಯನ್ನ ಆದಾಕಾದ್ಮೇಲೆ ನಾವೇನ್ ಮಾಡ್ಬೇಕು, ಈ ರೈಸ್ಡ್ ಬೆಡ್ ಅಂತ ಕರಿತೀವಿ, ಏರು ಮಡಿ ಮಾಡ್ಕೊಳ್ಬೇಕು.
ಏರು ಮಡಿನ ಎಷ್ಟು ಅಂತರದಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಈಗ ಇಂಟರ್ ಕಲ್ಟಿವೇಶನ್ ನಾವ್ ಏನು ಮಾಡಕ್ಕಾಗಲ್ಲ, ಮತ್ತೆ ಕಳೆ ನಿರ್ವಹಣೆ ಮಾಡಕ್ ಏನ್ ಮಾಡ್ತೀವಿ, ಮಿನಿ ಟ್ರ್ಯಾಕ್ಟರ್ನೆಲ್ಲ ಬಳಸೋದ್ರಿಂದ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿನ ನಾವು ಬಳಸಬೇಕು. ಈ ತರ ಬಳಸೋದ್ರಿಂದ ನಮ್ಗೆ ಒಂದು ಎಕರೆಗೆ ಸರಿಸುಮಾರು ಒಂದು 900 ರಿಂದ 950 ಪಪ್ಪಾಯ ಬರುತ್ತೆ. ಇಲ್ಲ ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗ್ತೀವಿ ಅಂತ ಹೇಳಿ 6 ಅಡಿ ಹಾಕಿದ್ರೆ, ಸಾಲಿಂದ ಸಾಲು 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಹಾಕಿದ್ರೆ ಒಂದು ಎಕರೆಗೆ ನಮ್ಗೆ 1200 ರಿಂದ 1250 ಪ್ಲಾಂಟ್ಸ್ ಅಂತ ನಾವು ಹೋಗ್ಬೋದು. ಸೊ ಏರು ಮಡಿ ಮಾಡಾದ್ಮೇಲೆ ನಾವು 6 ಅಡಿಯಿಂದ 6 ಅಡಿ ಸಾಲು ಅಂದ್ರೆ ಗಿಡದಿಂದ ಗಿಡಕ್ಕೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಅಲ್ಲಿ 1.5 ರಿಂದ 2 ಅಡಿ ಆಳುವಕ್ಕೆ ನಾವೇನ್ ಮಾಡ್ಬೇಕು, ಗುಂಡಿನ ಓಪನ್ ಮಾಡ್ಬೇಕು. ಗುಂಡಿನ ಓಪನ್ ಮಾಡಿ ಒಂದು 2 ರಿಂದ 2.5 kg ಕೊಟ್ಟಿಗೆ ಗೊಬ್ಬರ, ಒಂದು ಅರ್ಧ kg ಬೇವಿನ ಹಿಂಡಿ, ಇವೆರಡಕ್ಕೂ ನಾವೇನ್ ಮಾಡ್ಬೇಕು, ಟ್ರೈಕೋಡರ್ಮಾ ಸೂಡೋಮೋನಸ್ ಈ ತರ ಜೈವಿಕ ಗೊಬ್ಬರಗಳನ್ನ ಏನ್ ಮಾಡ್ಬೇಕು, ಪೌಷ್ಟಿಕರಿಸಿರ್ಬೇಕು, ಎನ್ರಿಚ್ ಮಾಡಿರ್ಬೇಕು, ಮಿಶ್ರಣ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಮುಂದೆ ಬರುವಂತ ರೋಗಗಳನ್ನ ನಾವೇನ್ ಮಾಡ್ಬೋದು, ಹತೋಟಿ ಮಾಡ್ಬೋದು. ಇದನ್ನ ಹಾಕಿ ನಾವೇನ್ ಮಾಡ್ಬೇಕು, ಮೇಲ್ಗಡೆ ಅರ್ಧ ಅಡಿನಲ್ಲಿ ನಾವು ಇದನ್ನ ಪ್ಲಾಂಟಿಂಗ್ ಮಾಡ್ಬೇಕು. ಸೊ ಇದರಲ್ಲಿ ಸಸ್ಯಾಭಿವೃದ್ಧಿ ಬಂದು ಇದು ಮಾನೋಕಾಟ್ ಆಗಿರೋದ್ರಿಂದ ಇದ್ರಲ್ಲಿ ನಾವು ಕಣ್ಣು ಕಸಿ ಈ ತರ ಏನು ಇಲ್ಲ, ಬೀಜದಿಂದನೇ ಮಾಡಿರುವಂತದ್ದು. ಸೊ ಒಂದು ಎಕರೆಗೆ ನಮ್ಗೆ 100 ಗ್ರಾಮ್ ಅಷ್ಟು ಬೀಜದ ಅವಶ್ಯಕತೆ ಇದೆ ಒಂದು ಎಕರೆ. ಸೊ ನರ್ಸರಿಗಳಲ್ಲಿ ಉತ್ತಮವಾಗಿ ಬೆಳೆದಿರುವಂತ ಗಿಡಗಳನ್ನ ನಾವೇನ್ ಮಾಡ್ಬೇಕು, ಬೀಜ ಹಾಕಾದ್ಮೇಲೆ 25 ರಿಂದ 30 ದಿನಗಳು ನರ್ಸರಿನಲ್ಲಿ ಬೆಳೆಸಾದ್ಮೇಲೆ ಅದನ್ನ ತಂದು ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಪ್ಲಾಂಟಿಂಗ್ ಮಾಡ್ಬೋದು. ಓಕೆ ಸರ್, ಇಷ್ಟೊತ್ತು ನೀವು ಭೂಮಿ ಸಿದ್ಧತೆ ಮಾಡೋದನ್ನೆಲ್ಲ ತಿಳಿಸ್ಕೊಟ್ರಿ, ಏರು ಮಡಿ ಮಾಡಿ ಅದೆಲ್ಲ. ಈಗ ನಮ್ಮ ರೈತರು ಬಂದು ತಿಳಿಸ್ಕೊಡಿ, ಯಾವ ಸಂದರ್ಭದಲ್ಲಿ ನಾಟಿ ಮಾಡ್ಬೇಕಾಗುತ್ತೆ, ಜೊತೆಗೆ ಮಾರುಕಟ್ಟೆ ದೃಷ್ಟಿಕೋನ ನೋಡೋದ್ರಿಂದ ಯಾವ ಒಂದು ಸಮಯ ಬೆಸ್ಟ್ ನಿಮ್ಮ ಪ್ರಕಾರ? ನಾಟಿ ಮಾಡಲು ಮುಂಗಾರು ಬೆಸ್ಟ್, ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ, ಗಿಡಗಳೆಲ್ಲ ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಬಟ್ ಮಾರುಕಟ್ಟೆ ಅಂತಂದ್ರೆ ಈಗ ನಾನು ಆಲ್ರೆಡಿ ಹೇಳಿದೆ, ನಾಟಿ ಮಾಡಾದ್ಮೇಲೆ 8ನೇ ತಿಂಗಳಿಗೆ ಮೊದಲನೇ ಕಟಾವ್ ಬರೋದ್ರಿಂದ ರಂಜಾನ್ ಸೀಸನ್ ಉಪವಾಸ ಸ್ಟಾರ್ಟ್ ಆದಾಗ ನಮ್ಗೆ ಮಾರುಕಟ್ಟೆ ಇದು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ ಡಬಲ್ ಇರುತ್ತೆ, ಬೇಡಿಕೆ ಇರುತ್ತೆ, ಬೇಡಿಕೆ ಉತ್ತಮವಾಗಿರುತ್ತೆ. ಹಂಗಾಗಿ ರಂಜಾನ್ ತಿಂಗಳದು ನಾವು ಕ್ಯಾಲೆಂಡರ್ ಇಟ್ಕೊಂಡು ಅಲ್ಲಿಂದ 8 ತಿಂಗಳು ಹಿಂದಗಡೆ ನಾವು ಪ್ಲಾನ್ ಮಾಡ್ಕೊಂಡು ಪ್ಲಾಂಟಿಂಗ್ ಮಾಡ್ಬೇಕು. ಮಿನಿಮಮ್ ಇದು 2 ಸೀಸನ್ ಅಲ್ಲಿ, ಅಂದ್ರೆ 2 ರಂಜಾನ್ ಹಬ್ಬನ ಇವರು ಕೋಇನ್ಸಿಡೆನ್ಸ್ ಮಾಡ್ಕೊಂಡು ರೈತ ಬಾಂಧವರು ಪ್ಲಾಂಟಿಂಗ್ ಮಾಡಿದ್ರೆ ಅವ್ರಿಗೆ ಉತ್ತಮವಾದಂತ ಮಾರುಕಟ್ಟೆ ಹೆಚ್ಚಿನ ಲಾಭವನ್ನ ಕೂಡ ನಾವು ನೋಡ್ಬೋದು. ಓಕೆ ಸರ್, ಈಗಾಗಲೇ ನೀವು ತಳಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಎಷ್ಟೋ ರೀತಿಯ ಬಗೆ ತಳಿಗಳ ಜಾತಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಈ ಒಂದು ತಳಿಗಳು ಎಲ್ಲೆಲ್ಲಿ ಅವೈಲೇಬಲ್ ಸಿಗುತ್ತೆ, ಯಾವ ಸಂಸ್ಥೆಗಳು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಎಲ್ಲಿ ನಾವು ಪಡ್ಕೊಬಹುದು ಸರ್? ನರ್ಸರಿ ಹೊರತುಪಡಿಸಿ ರೆಡ್ ಲೇಡಿ ಮತ್ತೆ ಪಂದ್ರ ಮತ್ತೆ ವಾಷಿಂಗ್ಟನ್ ಈ 3 ತಳಿಗಳು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಕೃಷಿ ವಿಜ್ಞಾನ ಕೇಂದ್ರ ತಿಪ್ಟೂರಲ್ಲೂ ಇದೆ, ಮತ್ತೆ ತೋಟಗಾರಿಕಾ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು ಮತ್ತೆ ನರ್ಸರಿಗಳಲ್ಲೂ ಸಿಗುತ್ತೆ. ಮತ್ತೆ ಅದಲ್ಲದೆ ಪ್ರೈವೇಟ್ ನರ್ಸರಿಗಳಲ್ಲೂ ಕೂಡ ಲಭ್ಯವಿದೆ. ಇದ್ರ ದರ ಬಂದು ನಿಮ್ಗೆ ಒಂದು 15 ರಿಂದ 20 ರೂಪಾಯಿ ಈ ರೇಂಜ್ ಅಲ್ಲಿ ಸಸಿಗಳು ಆಸುಪಾಸಲ್ಲಿ ಸಿಗುತ್ತೆ. ಓಕೆ, ಈಗ ಅಲ್ಲಿನ ಗಿಡಗಳನ್ನ ತಗೊಬಂದು ನೇರವಾಗಿ ನಾಟಿ ಮಾಡಬಹುದಾ, ಇಲ್ಲ ಒಂದು 2 ರಿಂದ 3? ಅದು ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ಪಾಲಿ ಹೌಸ್ ಅಥವಾ ಶೇಡ್ ನೆಟ್ ಅಲ್ಲಿ ಇಟ್ಟಿದ್ದಿಂದ ನಾವೇನ್ ಮಾಡ್ಬೇಕು, ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಕ್ಕೆ ಏನ್ ಮಾಡ್ಬೇಕು, ನೆರಳಲ್ಲಿ 1 ದಿನ ಅಥವಾ 2 ದಿನ ಇಟ್ಟು ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಪ್ಲಾಂಟಿಂಗ್ ಹೋಗ್ಬೇಕು ಸರ್. ಇಲ್ಲ ಅಂದ್ರೆ ಏನಾಗುತ್ತೆ, ಎಸ್ಟಾಬ್ಲಿಷ್ಮೆಂಟ್ ರೇಟ್ ಕಡಿಮೆ ಆಗುತ್ತೆ, ಅಂದ್ರೆ ಸರ್ವೈವಲ್ ಪರ್ಸೆಂಟೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ ಸರ್, ಈಗ ನಾಟಿ ಮಾಡಿದ್ಮೇಲೆ ಗಿಡ ಬೆಳೆಯೋಕೆ ಶುರು ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಕೊಬೇಕಾಗುತ್ತೆ? ಹೆಚ್ಚು ನೀರು ಕೇಳುತ್ತಾ, ಇಲ್ಲ ಕಡಿಮೆ ಬೋರ್, ಈಗ ಕೆಲವೊಬ್ರು ಬೋರ್ಗಳಲ್ಲಿ ಕಡಿಮೆ ಇಂಚಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ನೀರು ಒದಗಿಸ್ಬೇಕಾಗ್ತಾ ಇರುತ್ತೆ, ಅಂತ ಒಂದು ಬೆಳೆ ಇದಕ್ಕೆ ಸೂಕ್ತ ಆ ಒಂದು ಪರಿಸ್ಥಿತಿಗೆ? ಇಲ್ಲ, ಪಪ್ಪಾಯಿಗೆ ಏನಾಗುತ್ತೆ ಅಂತಂದ್ರೆ ನೀರು ಜಾಸ್ತಿ ಬೇಕು, ಬಟ್ ಏನ್ ಮಾಡ್ಬೇಕು, ನೀರು ನಿಲ್ಬಾರ್ದು. ನಾನು ಆಗ್ಲೇ ಹೇಳ್ದೆ, ಏರು ಮಡಿ ಮಾಡಾದ್ಮೇಲೆ ಒಂದು ಲ್ಯಾಟ್ರಲ್ ಬಳ್ಳಿ ಹನಿ ನೀರಾವರಿ ಪದ್ಧತಿನೇ ನಾವೆಲ್ಲರೂ ಆಲ್ಮೋಸ್ಟ್ ಅಳವಡಿಸ್ಕೊಳ್ಳೋದು. ತುಂಬಾ ಅಪರೂಪಕ್ಕೆ ಏನ್ ಮಾಡ್ತಾರೆ, ಆಯ್ಸೋ ಪದ್ಧತಿನಲ್ಲೂ ಕೂಡ ಪಪ್ಪಾಯ ಬೆಳೀತಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದಿ ಫಾರ್ಮರ್ಸ್ ಏನ್ ಮಾಡ್ತಿದ್ದಾರೆ, ಹನಿ ನೀರಾವರಿನ ಅಳವಡಿಸ್ಕೊಂಡಿದ್ದಾರೆ. ಏರು ಮಡಿ ಮಾಡಾದ್ಮೇಲೆ ಬಳ್ಳಿ ಏನ್ ಬರುತ್ತೆ, ಅದು ಲ್ಯಾಟ್ರಲ್ ಏನಿರುತ್ತೆ ಅದನ್ನ ಹಾಕ್ಬೇಕು. ಅದಾದ್ಮೇಲೆ ನೀರು ಆವಿ ಆಗದಂಗೆ ತಡೆಗಟ್ಟಕ್ಕೆ ಮತ್ತೆ ಕಳೆನ ಸಮಗ್ರವಾಗಿ ನಿರ್ವಹಣೆ ಮಾಡಕ್ಕೆ ಏನ್ ಮಾಡ್ಬೋದು, ಮಲ್ಚಿಂಗ್ ಅನ್ನು ಕೂಡ ನಾವು ಬಳಸಬಹುದು. ಅಂದ್ರೆ ಈ ಪ್ಲಾಸ್ಟಿಕ್ ಮಲ್ಚಿಂಗ್, ಇನ್ಆರ್ಗಾನಿಕ್ ಮಲ್ಚಿಂಗ್ ಅಂತ ಏನ್ ಕರೀತೀವಿ ಅದನ್ನ ಬಳಸಬಹುದು. ನೀರಾವರಿಗೆ ಬಂದ್ರೆ ಪ್ರತಿ ದಿನಕ್ಕೆ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ರೆ ಪ್ರತಿ ಪಪ್ಪಾಯ ಗಿಡಕ್ಕೆ ಪ್ರತಿ ದಿನ 6 ರಿಂದ 8 ಲೀಟರ್ ಅಷ್ಟು ನಮ್ಗೆ ನೀರಾವರಿ ಅವಶ್ಯಕತೆ ಇದೆ. ಸೊ ಬೇಸಿಗೆ ಕಾಲದಲ್ಲಿ ನಾವೇನ್ ಮಾಡ್ಬೇಕು, ಪ್ರತಿ ದಿನ ಅಥವಾ ಆಲ್ಟರ್ನೇಟ್ ಡೇಸ್ ನೀರಾವರಿ ಬೇಕಾಗುತ್ತೆ. ಅದೇ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ವಾರಕ್ಕೆ 2 ಸಲ ಅಥವಾ 3 ಸಲ ನೀರ್ನ ಕೊಟ್ರೆ ಸಾಕು. ಸೊ ಪಪ್ಪಾಯಿಗೆ ನೀರು ಜಾಸ್ತಿ ಬೇಕು. ನೀರೇನಾದ್ರು ಕಡಿಮೆ ಆಯ್ತು ಅಂದ್ರೆ ಉಷ್ಣಾಂಶ ಜಾಸ್ತಿಯಾಗಿ ಏನಾಗುತ್ತೆ, ಹೂ ಉದುರೋದು, ಕಾಯಿ ಉದುರೋದು ಸಮಸ್ಯೆಗಳು ಕಂಡು ಬರೋದು. ಸರ್, ನಮ್ಮ ಈ ಒಂದು ಪಪ್ಪಾಯ ಬೆಳೆಯಲ್ಲಿ ಯಾವ ರೀತಿ ನಾವು ಪೋಷಕಾಂಶ ನಿರ್ವಹಣೆ ಮಾಡ್ಕೊಬಹುದು? ಯಾವಾಗ ಅಂದ್ರೆ ನಾಟಿ ಮಟ್ಟದಿಂದ ಇರೋದು ಗಿಡ ಬೆಳವಣಿಗೆ ಆಗಿ
ಹಣ್ಣು ಅಂದ್ರೆ ಫಸಲು ಬರೋ ತನಕ ಯಾವ ರೀತಿ ನಾವು ಪೋಷಕಾಂಶ ನಿರ್ವಹಣೆ ಮಾಡ್ಬೇಕಾಗುತ್ತೆ? ಸರ್, ಪಪ್ಪಾಯ ಮರದಲ್ಲಿ ನಾವು ಪ್ರತಿ ವರ್ಷ ಬೋತ್ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಎರಡೂ ಕೆಮಿಕಲ್ಸ್ ಗಳನ್ನ ನಾವು ಶಿಫಾರಸು ಮಾಡ್ತೀವಿ. ಈಗ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಂದ್ರೆ ಪ್ರತಿ ಮರಕ್ಕೆ 10 kg ಕೊಟ್ಟಿಗೆ ಗೊಬ್ಬರ ಮತ್ತೆ 1 ರಿಂದ 2 kg ಬೇವಿನ ಹಿಂಡಿ, ಜೊತೆಗೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಂದ್ರೆ ನೈಟ್ರೋಜನ್ ಅಂತ ಸಾರಜನಕ ಅದು 250 ಗ್ರಾಮ್, ರಂಜಕ 250 ಗ್ರಾಮ್, ಪೊಟ್ಯಾಸ್ 500 ಗ್ರಾಮ್ ನಾವು ಶಿಫಾರಸು ಮಾಡ್ತೀವಿ. ಎಕ್ಸ್ಪೆಷಲಿ ಗಿಡ ಬೆಳವಣಿಗೆಗೆ ಸಾರಜನಕ ಹೆಲ್ಪ್ ಮಾಡಿದ್ರೆ, ರಂಜಕ ಬೇರುಗಳು ಡೆವಲಪ್ಮೆಂಟ್ಗೆ ಮತ್ತೆ ಗಿಡ ಎಸ್ಟಾಬ್ಲಿಷ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಪೊಟ್ಯಾಶ್ ನಮ್ಗೆ ಏನಾಗುತ್ತೆ, ಹೂಗಳು ಮತ್ತು ಕಾಯಿ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗೋದು, ತೂಕ ಬರೋದು ಮತ್ತೆ ಕಾಂಡ ದಪ್ಪ ಮಾಡೋದು, ಈ ತರ ಎಲ್ಲ ಮಾಡುತ್ತೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಕೂಡ ಬಹಳ ಅವಶ್ಯಕತೆ ಇದೆ. ಈಗ ಇದರಲ್ಲಿ ನಾವು ಜಿಂಕ್ ಮತ್ತೆ ಬೋರಾನ್ ನಾವು ಪ್ರಮುಖವಾಗಿ ಬಳಸ್ತೀವಿ. ಈಗ ಕಜ್ಜಿಕಾಯಿಗಳು ಅಂತ ಕರಿತೀವಿ ಅಥವಾ ಮಾಲ್ ಫಾರ್ಮೇಶನ್ ಅಂತ ಕರಿತೀವಿ. ಇದು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಬೋರಾನ್ ಡೆಫಿಷಿಯನ್ಸಿಯಿಂದ ಕಾಣಿಸ್ಕೊಳ್ಳೋದು. ಈ ತರ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ, ಇಲ್ಲ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ 0.1% ಬೋರಾಕ್ಸ್ ನ ನೀರಲ್ಲಿ ಮಿಕ್ಸ್ ಮಾಡಿ ಏನು ಸಿಂಪಡಿಸಬಹುದು. ಇದ್ರ ಜೊತೆಗೆ ಲಘು ಪೋಷಕಾಂಶಗಳ ಸಮೂಹನೆ ಬರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಅಂತ. ಇದಾರೆ ನಾವೇನ್ ಮಾಡೋದು, 5 ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ನ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಪ್ರತಿ ತಿಂಗಳು ಒಂದ್ಸಲ ಸ್ಪ್ರೇ ಮಾಡಿಸೋದು ಉತ್ತಮ ಸರ್. ಸೊ ಅದನ್ನ ಈಸಿ ಆಗುತ್ತೆ. ಈಸಿ ಆಗುತ್ತೆ, ಹೌದು. ಓಕೆ ಸರ್, ಈ ಒಂದು ಪಪಾಯದಲ್ಲಿ ಈ ಒಂದು ಪಾಲಿನೇಷನ್ ಅನ್ನೋದು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೇಳ್ಪಟ್ಟಿದ್ವಿ. ಸೊ ಅದ್ರ ಬಗ್ಗೆ ಹೆಂಗೆ ಸರ್? ಸರ್, ಪಪ್ಪಾಯದಲ್ಲಿ ನಮ್ಗೆ ಫ್ಲವರ್ ಮಾರ್ಫಾಲಜಿ ಅಂತ ಕರೆದ್ರೆ ಅದ್ರಲ್ಲಿ ನಮ್ಗೆ 3 ಟೈಪ್ಸ್ ಫ್ಲವರ್ಸ್ ಬರುತ್ತೆ. ಒಂದು ಮೇಲ್ ಫ್ಲವರ್ಸ್, ಇನ್ನೊಂದು ಫಿಮೇಲ್ ಫ್ಲವರ್ಸ್, ಇನ್ನೊಂದು ಅರ್ಮೋ ಪ್ರಾಡಕ್ಟ್ ಫ್ಲವರ್ಸ್ ಅಂತ. ಮೇಲ್ ಫ್ಲವರ್ಸ್ ಅಂತಂದ್ರೆ ಗಂಡು ಹೂಗಳು, ಫಿಮೇಲ್ ಫ್ಲವರ್ಸ್ ಅಂದ್ರೆ ಹೆಣ್ಣು ಹೂಗಳು, ಅರ್ಮೋ ಪ್ರಾಡಕ್ಟ್ ಅಂದ್ರೆ ಬೋತ್ ಗಂಡು ಮತ್ತೆ ಹೆಣ್ಣು ಹೂವು ಒಂದೇ ಮರದಲ್ಲಿ ಇರೋದು. ಪಪ್ಪಾಯದಲ್ಲಿ ನಮ್ಗೆ 2 ತರ ಪ್ಲಾಂಟ್ಸ್ ಬರುತ್ತೆ. ಒಂದು ಗೈನೋ ಡಯಾಸಿಯಸ್ ಅಂತ ಕರಿತೀವಿ, ಅಂದ್ರೆ ಅರ್ಮೋ ಪ್ರಾಡಕ್ಟ್ ಪ್ಲಸ್ ಫಿಮೇಲ್ ಫ್ಲವರ್ ಅಂತ ಬರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನೀವು ನೋಡ್ತಾ ಇರೋದು ಅದೇ ಮರ, ಒಂದೇ ಮರದಲ್ಲಿ ಗಂಡು ಮತ್ತು ಹೆಣ್ಣು ಹೂವು ಎರಡೂ ಇರ್ತವೆ. ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಿ ಕಾಯಿಗಳು ನಮ್ಗೆ ಕಚ್ಚುತ್ತೆ. ರೆಡ್ ಲೇಡಿ ತಳಿನಲ್ಲಿ ಗೈನೋ ಡಯಾಸಿಯಸ್ ಇದೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದೇ ಇನ್ನೊಂದು ಡಯಾಸಿಯಸ್ ಅಂತ ಬರುತ್ತೆ, 2ನೇ ಟೈಪ್. ಡಯಾಸಿಯಸ್ ಅಂತಂದ್ರೆ ಗಂಡು ಹೂ ಬಿಡುವಂತ ಮರನೇ ಬೇರೆ, ಹೆಣ್ಣು ಹೂ ಬಿಡುವಂತ ಮರನೇ ಬೇರೆ. ಸೊ ಇದು 15 ವೆರೈಟಿನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಸೊ ಇಂಥ ವೆರೈಟಿಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ, 90 ಗಿಡ ಹೆಣ್ಣು ಹೂ ಇದ್ರೆ 10 ಗಿಡ ಗಂಡು ಹೂ ಬೇಕು. ಯಾಕಂದ್ರೆ ಪರಾಗಸ್ಪರ್ಶ ಆಗಕ್ಕೆ, ಪರಾಗಸ್ಪರ್ಶ ಆಗಿ ಏನಾಗುತ್ತೆ, ಹೂವಿಂದ ಕಾಯಿ ಕಚ್ಚುತ್ತೆ. ಸೊ ಈ ತರ ಪ್ರಮಾಣ ಮಾಡಬಹುದು. ಈಗ 15 ಈಗ ಆಲ್ರೆಡಿ ಹಾಕಿರೋ ರೈತರುಗಳು ನೋಟಿಸ್ ಮಾಡಿರ್ತೀರಿ, ನಮ್ಮಲ್ಲಿ ಹೆಣ್ಣು ಹೂ ಇದೆ, ಗಂಡು ಹೂ ಗಿಡಗಳಿದೆ ಅಂತ. ಮತ್ತೆ ಇನ್ನೂ ಒಂದ್ ಏನಪ್ಪಾ ಅಂದ್ರೆ, ಗಂಡು ಬಿಡುವಂತ ಮರಗಳಲ್ಲಿ ಕಾಯಿ ಕಚ್ಚಲ್ಲ. ಸೊ ಅದು ಬರೇ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ 15 ಅಥವಾ ಏನ್ ನಂಬರ್ 15 ಅಂತ ತಳಿ ಇದೆ, ಇದ್ರಲ್ಲಿ ಏನಪ್ಪಾ ಅಂತಂದ್ರೆ 10% ಮೇಲ್ ಪ್ಲಾಂಟ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಅದ್ರ ಕ್ಯಾರೆಕ್ಟರ್ ಇರೋದೇ ಹಂಗೆ. ಸೊ ಹಂಗಾಗಿ ನೀವು 100 ಗಿಡ ಹಾಕಿದ ತಕ್ಷಣ 10 ಗಿಡ ಗಂಡು ಗಿಡ ಬಂತು ಅಂತ ಹೇಳಿ ಗಾಬರಿ ಆಗೋದೇನು ಬೇಡ. ಸೊ ಅದು ನಿಮ್ಗೆ ಏನಾಗುತ್ತೆ ಅಂದ್ರೆ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಸರ್, ನಾವು ಕೇಳ್ಪಟ್ಟಂಗೆ ಪಪ್ಪಾಯ ಗಿಡ ಬಹಳ ಸೆನ್ಸಿಟಿವ್ ಬೆಳೆ ಅಂತ ಕೇಳ್ಪಟ್ಟಿವಿ. ಕೆಲವು ರೈತರು ಹಂಗಂತ ಇರ್ತಾರೆ. ಸೊ ಇದ್ರಲ್ಲಿ ನಾವು ಕೀಟ ಮತ್ತೆ ರೋಗದ ಬಾಧೆ ತೀವ್ರವಾಯ್ತು ಅಂದ್ರೆ ಯಾವ ರೀತಿ ನಾವು ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಬೇಕು? ಸಾಮಾನ್ಯ ಈ ಒಂದು ಪಪ್ಪಾಯ ಬೆಳೆಯಲ್ಲಿ ಯಾವ ರೀತಿ ನಾವು ಕೀಟ ಮತ್ತೆ ರೋಗಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ? ಪಪ್ಪಾಯ ಸೆನ್ಸಿಟಿವ್ ಕ್ರಾಪ್ಸ್ ಅಂತಂದ್ರೆ ವಾಟರ್ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕು. 2ನೇದು ವೈರಸ್. ನಾವೇನು ವೈರಸ್ ನ ನಾವು ಕಂಟ್ರೋಲ್ ಮಾಡಬೇಕು. ವೈರಸ್ ಹೆಂಗ್ ಬರುತ್ತೆ ಅಂತಂದ್ರೆ, ಸಕಿಂಗ್ ಪೆಸ್ಟ್ ಇಂದ, ರಸ ಇರುವಂತ ಕೀಟಗಳಿಂದ ಅದೇನಾಗುತ್ತೆ, ವೆಕ್ಟರ್ ಆಗಿ ಹಾಕ್ ಮಾಡೋದ್ರಿಂದ ವೈರಸ್ಗಳು ಬರುತ್ತೆ. ಪಪ್ಪಾಯದಲ್ಲಿ ನಮ್ಗೆ ಪ್ರಮುಖವಾಗಿ 2 ರೋಗಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಲೀಫ್ ಕರ್ಲ್ ಅಂತ ಕರಿತೀವಿ, ಎಲೆ ಮುದುರು ರೋಗ. ಅದೇನಾಗುತ್ತೆ, ಲೀಫ್ ಮೇಲೆ ಎಲ್ಲ ಒಂಥರ ಮುದ್ರದಂಗ್ ಆಗಿರುತ್ತೆ. ಇದು ವೈಟ್ ಫ್ಲೈ, ಬಿಳಿ ನೊಣದಿಂದ ಏನೋ ವೆಕ್ಟರ್ ಆಗಿ ಹಾಕ್ ಮಾಡಿ ಬರುವಂತ ರೋಗ. ಬಿಳಿ ನೊಣ ನಿಮ್ಮ ಪಪ್ಪಾಯ ಪ್ಲಾಟ್ ಅಲ್ಲಿ ಇದ್ರೆ ಏನಾಗುತ್ತೆ, ರಸಗಳನ್ನ ಈರುತ್ತೆ ಎಲೆನಲ್ಲಿ. ಅವಾಗ ಏನಾಗುತ್ತೆ, ಎಲೆ ಎಲ್ಲ ಮುದ್ರದಂಗ್ ಆಗುತ್ತೆ. ಎಕ್ಸ್ಪೆಷಲಿ ರೆಡ್ ಲೇಡಿ ತಳಿ ಇದಕ್ಕೆ ಸ್ವಲ್ಪ ಸಸೆಪ್ಟಬಲ್ ಇದೆ. ರೆಡ್ ಲೇಡಿ ಹಾಕಿರೋರ ಹತ್ರ ಬೋತ್ ರಿಂಗ್ ಸ್ಪಾಟ್ ವೈರಸ್ ಇರ್ಬೋದು ಅಥವಾ ಲೀಫ್ ಕರ್ಲ್ ವೈರಸ್ ಎರಡೂ ಇರ್ಬೋದು. ಅವೆರಡು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. 2ನೇದು ಬಂದು ರಿಂಗ್ ಸ್ಪಾಟ್ ವೈರಸ್ ಅಂತ ಕರಿತೀವಿ. ಅದೇನಾಗುತ್ತೆ, ಕಾಯಿ ಮತ್ತೆ ಎಲೆಗಳು ಎರಡರಲ್ಲೂ ಮೇಲೆ ಏನಾಗುತ್ತೆ, ಒಂದು ಸರ್ಕಲ್ ತರ ಏನಾಗುತ್ತೆ, ಸ್ಪಾಟ್ ಕಾಣಿಸ್ಕೊಳ್ಳುತ್ತೆ. ಅಂತದ್ದು ಬಂದ್ರೆ ಇದೇನಾಗುತ್ತೆ, ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಇದು ನಮ್ಗೆ ಅಫಿಡ್ಸ್ ಅನ್ನೋ ಹುಳುದಿಂದ ಬರುತ್ತೆ. ಲೀಫ್ ಕರ್ಲು ಬಿಳಿ ನೊಣದಿಂದ ಬಂದ್ರೆ ಅಫಿಡ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ರಿಂಗ್ ಸ್ಪಾಟ್ ವೈರಸ್ ಬರುತ್ತೆ. ಸೊ ಇವೆರಡನ್ನೂ ಹತೋಟಿ ಮಾಡಕ್ಕೆ ನಮ್ಗೆ ಅಸಿಪೇಟ್ ಅಂತ ಇದೆ, ಏನು ಇನ್ಸೆಕ್ಟಿಸೈಡ್, ಅಥವಾ ಥಯೋಮೆಥಾಕ್ಸರಾಮ್ ಅಂತ ಇದೆ, ಇಮಿಡಾಕ್ಲೋಪ್ರೈಡ್ ಇದೆ. ಈ ತರ ವಿವಿಧ ರೀತಿಯಲ್ಲಿ ಸಕಿಂಗ್ ಪೆಸ್ಟ್ ಇನ್ಸೆಕ್ಟಿಸೈಡ್ ಗಳು ನಮ್ಗೆ ಲಭ್ಯವಿದೆ. ಇದನ್ನ ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ನಾವು ಏನ್ ಮಾಡ್ಬೇಕು, ಸ್ಪ್ರೇ ಮಾಡ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕು,
ಪಪ್ಪಾಯಗೆ 10 ರಿಂದ 15 ದಿನಕ್ಕೊಂದ್ಸಲ ಏನ್ ಮಾಡ್ಬೇಕು, ಪ್ರಿಕಾಷನರಿ ಆಗಿ ಸ್ಪ್ರೇ ಮಾಡ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ವೈರಸ್ ಬರೋದಿರ್ಲಿ ಅಥವಾ ತೋಟ ಹಾಳಾಗೋದಿರ್ಲಿ ಆತರ ಏನಾಗೋದಿಲ್ಲ. ಅಂದ್ರೆ ಬಂದ ಮೇಲೆ ಕಂಟ್ರೋಲ್ ಮಾಡಕ್ಕಿಂತ ಮುಂಚೆ ಬರಕ್ಕೂ ಮುಂಚೆನೆ ನಾವೇನ್ ಮಾಡ್ಬೇಕು, ಒಂದ್ಸಲ ಸ್ಪ್ರೇ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಅವಾಗ್ಲೇ ಹೇಳ್ದಂಗೆ ಗೊಬ್ಬರಗಳ ಜೊತೆಗೆ ನಾವು ಕಮರ್ಷಿಯಲ್ ಆಗಿ ಮಾಡಿದಾಗ ಏನ್ ಮಾಡ್ತೀವಿ, ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಬಳಸ್ತೀವಿ. 99 ಇರ್ಬೋದು, 13045 ಇರ್ಬೋದು, 0050 ಇರ್ಬೋದು, 1261 ಇದು ಮುಂತಾದವುಗಳನ್ನ ಬಳಸ್ತೀವಿ. ಇವನು ಕೂಡ ನಾವೇನ್ ಮಾಡ್ಬೇಕು, ಡ್ರಿಪ್ ಇರಿಗೇಷನ್ ಮುಖಾಂತರ 10 ಡೇಸ್ಗೆ ಅಥವಾ ವಾರಕ್ಕೆ 2 ಸಲ ಏನ್ ಮಾಡ್ಬೋದು, ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ರಸಗೊಬ್ಬರಗಳು ಹಾಕುವುದರಿಂದ ಉತ್ತಮವಾದಂತ ಇಳುವರಿಯನ್ನು ನಾವು ಪಡಿಬಹುದು. ಓಕೆ ಸರ್, ಇಷ್ಟೊತ್ತು ತಿಳಿಸ್ಕೊಟ್ರಿ ಪಪ್ಪಾಯ ಯಾವಾಗ ನಾಟಿ ಮಾಡಬೇಕು, ಯಾವ ರೀತಿ ನಿರ್ವಹಣಾ ಕ್ರಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತೆ, ರೋಗ ಕೀಟಗಳು ಬಂದಾಗ ಯಾವ ರೀತಿ ನಾವು ಗಮನ ಹರಿಸಬೇಕಾಗತ್ತೆ ಅನ್ನೋದ. ಸೊ ಮುಖ್ಯವಾಗಿ ನಾವು ಕಾಯಿ ಕಂಡ್ರದು ಫಸ್ಲಿಗೆ ನೀವಾಗಲೇ 8 ತಿಂಗಳಿಗೆ ಶುರುವಾಗುತ್ತೆ ಅಂತಂದ್ರೆ, ಸೊ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಈಗ ಈ ಕೀಳೋ ಸಮಯ ಹೆಂಗಿರುತ್ತೆ, ಯಾವ ತರ ಕಾಯಿ ಇದ್ದಾಗ ನಾವು ಮಾಗದಾಗ ಯಾವ ರೀತಿ ಕೀಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಪಪ್ಪಾಯದಲ್ಲಿ ಏನಪ್ಪಾ ಅಂತಂದ್ರೆ, ನಾಟಿ ಮಾಡಾದ್ಮೇಲೆ 3 ರಿಂದ 4 ತಿಂಗಳು 5 ತಿಂಗಳಿಗೆಲ್ಲ ಹೂ ಆಗುತ್ತೆ. 7 ರಿಂದ 8ನೇ ತಿಂಗಳಿಗೆ ಮೊದಲನೇ ಕಟಾವ್ ಬರುತ್ತೆ. ಕಾಯಿ ಮೇಲ್ಗಡೆ ನಿಮ್ಗೆ ಯೆಲ್ಲೋ ಸ್ಟ್ರೈಪ್ಸ್ ಬರುತ್ತೆ, ಒಂದು ಪಟ್ಟೆ ತರ ಬರುತ್ತೆ. ಅದೇನಪ್ಪಾ ಅಂದ್ರೆ ಅದು ಕಾಯಿ ಮೆಚುರಿಟಿ ಆಗಿದೆ ಅಂತ ನಮ್ಗೆ ಐಡೆಂಟಿಫಿಕೇಶನ್. ಲಾಂಗ್ ಡಿಸ್ಟೆನ್ಸ್ ಮಾರ್ಕೆಟ್ ಇದ್ರೆ, ಈಗ ನಾವು ಇಲ್ಲಿಂದ ತುಮಕೂರಿಂದ ಬೆಂಗಳೂರು, ಮುಂಬೈ, ಚೆನ್ನೈ ಈ ತರ ಕಳಿಸ್ತೀವಿ ಅಂತಂದ್ರೆ, ಒಂದು ಸ್ಟ್ರೈಪ್ಸ್ ಬಂದ ತಕ್ಷಣ ಅದನ್ನ ಏನ್ ಮಾಡ್ಬೇಕು, ಕಾಯಿನ ಕಟಾವ್ ಮಾಡ್ಬೇಕು. ಕಟಾವ್ ಮಾಡಿ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಪೇಪರ್ ಮುಖಾಂತರ ಅದನ್ನ ಏನ್ ಮಾಡ್ಬೇಕು, ಡ್ರಾಪ್ ಮಾಡ್ಬೇಕು. ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಡ್ರಾಪ್ ಮಾಡ್ಬೇಕು. ಯಾಕಂದ್ರೆ ಹಾಲ್ ಬರುತ್ತೆ ಕಟ್ ಮಾಡಿದ ತಕ್ಷಣ, ಅದು ಒಂದಕ್ಕೊಂದು ಕಚ್ಚೋರ್ ಏನಾಗುತ್ತೆ, ಸ್ಕಿನ್ ಹೋಗುತ್ತೆ ಪಪ್ಪಾಯ ಪ್ಲಾಂಟ್ಸ್. ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತೀವಿ, ನ್ಯೂಸ್ ಪೇಪರ್ ಇಂದ ಡ್ರಾಪ್ ಮಾಡ್ತೀವಿ. ಪ್ರತಿ ಕಾಯಿಗೂ ಡ್ರಾಪ್ ಮಾಡ್ತೀವಿ. ಅಥವಾ ಹತ್ರದ ಮಾರ್ಕೆಟ್ ಇದ್ರೆ ಏನ್ ಮಾಡ್ತೀವಿ, ಆತರ ಎಲ್ಲೋ ಸ್ಟ್ರೈಪ್ಸ್ ಗಳು 2 ರಿಂದ 3 ಬರೋ ತನಕ ವೇಟ್ ಮಾಡಿ ಅದನ್ನ ಏನ್ ಮಾಡ್ಬೋದು, ಮಾರಾಟ ಮಾಡ್ಬೋದು. ಈಗ ಸರ್, ಆನ್ ಅನ್ ಆವರೇಜ್ ಈ ಒಂದು ಪಪ್ಪಾಯ ಗಿಡದಲ್ಲಿ ಎಷ್ಟು ನಾವು ಕಾಯಿಗಳನ್ನ ಪಡಿಬಹುದು, ಜೊತೆಗೆ ಎಷ್ಟು ವರ್ಷದ ತನಕ ನಾವು ಇಳುವರಿನ ಕಾಣ್ಬೋದು ಪ್ರತಿ ಸಲ? ಅದೇ ನಾಟಿ ಮಾಡಿದ್ಮೇಲೆ 8 ತಿಂಗಳಿಗೆ ಮೊದಲನೇ ಕಟಾವು ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಮರದಲ್ಲಿ ನಮ್ಗೆ ಸರಿಸುಮಾರು 60 ರಿಂದ 80 ಕಾಯಿಗಳು ಇದ್ರಲ್ಲಿ ಏನಾಗುತ್ತೆ, ಕಚ್ಚುತ್ತೆ. ಚೆನ್ನಾಗಿ ಇಳುವರಿ ಚೆನ್ನಾಗಿ ಉತ್ತಮವಾದಂತ ನೀರು ಮತ್ತೆ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೊಂಡ್ರೆ 60 ರಿಂದ 80 ಕಾಯಿ ಕಚ್ಚುತ್ತೆ. ಆನೇನವರೇ ಸರಾಸರಿ ತೂಕ 1.5 kg ಅಂತ ಅನ್ಕೊಂಡ್ರು ಒಂದು ಮರಕ್ಕೆ ನಮ್ಗೆ 80 ರಿಂದ 100 kg ಅಷ್ಟು ಬಂದ್ರೆ ಇದು ಆದಾಯಕರ. ಸೊ ನಮ್ಗೆ ಮಾರ್ಕೆಟ್ ದರ ಆನೇನ್ ಅವರೇಜ್ ಪ್ರೈಸ್ 10 ರೂಪಾಯಿ ಬಂದ್ರು ಒಂದು ಮರಕ್ಕೆ ನಮ್ಗೆ ಏನಾಗುತ್ತೆ, 800 ರಿಂದ 1000 ರೂಪಾಯಿ ತನಕ ನಮ್ಗೆ ಲಾಭ ಸಿಕ್ತಂಗ ಆಗುತ್ತೆ. ಅಂದ್ರೆ ಆದಾಯ ಬಂದಂಗಾಯ್ತು. ಖರ್ಚು ಎಷ್ಟು ಮಾಡಿರ್ತೀವಿ ಒಂದ್ ಗಿಡಕ್ಕೆ ಅಂತಂದ್ರೆ, ಫ್ರಮ್ ಭೂಮಿ ಸಿದ್ಧತೆ ಹಿಡಿದು ನಾಟಿ ಮಾಡಿ ಮಾರ್ಕೆಟ್ ಕಟಾವ್ ಕಳ್ಸೋ ತನಕ ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 200 ರಿಂದ 300 ರೂಪಾಯಿ ತನಕ ಪ್ರತಿ ಗಿಡ ಖರ್ಚು ಬಂದಿರುತ್ತೆ. ಸೊ ಖರ್ಚು ಕಳೆದು ನಾವು ಆದಾಯ ನೋಡೋದಾದ್ರೆ ಒಂದು 500 ರಿಂದ 800 ರೂಪಾಯಿ ತನಕ ಖರ್ಚು ಕಳೆದು ಆದಾಯ ಬರುತ್ತೆ, ಲಾಭವನ್ನು ನೋಡಬಹುದು. ಸೊ ಎಕರೆಗೆ ಒಂದು 800 ರಿಂದ 900 ಗಿಡ ಬಂದಿತ್ತು ಅಂದ್ರೆ ಖರ್ಚು ಕಳೆದು 2 ವರ್ಷದಿಂದ ನಮ್ಗೆ ಏನಾಗುತ್ತೆ, ಒಂದು 8 ರಿಂದ 10 ಲಕ್ಷ ತನಕ ನಾವು ಪಪ್ಪಾಯ ಬೆಳೆಯಿಂದ ಲಾಭವನ್ನು ಕಾಣಿಸಬಹುದು. ಮತ್ತೆ ಇದ್ರ ಮುಂದುವರೆದು ಏನ್ ಮಾಡ್ಬೋದು, ಈಗ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರು ಪಪ್ಪಾಯ ನಾಟಿ ಮಾಡಿ ಅವರು ಬೇಸಾಯ ಮಾಡ್ತಿದ್ರೆ, ನೀವೇ ನೇರವಾಗಿ ಕುತ್ತು ಮಾರಾಟ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅಧಿಕ ಲಾಭ ಸಿಗುತ್ತೆ. ಯಾಕಂದ್ರೆ ಈಗ ನಮ್ಮ ತೋಟದಲ್ಲಿ ಬಂದು ಯಾರೋ ಮಧ್ಯವರ್ತಿಗಳು ಬಂದು ನಮ್ಗೆ ಕೆಜಿಗೆ 6 ರೂಪಾಯಿ 8 ರೂಪಾಯಿ ಕೊಟ್ಟು ತಗೊಂಡು ಹೋಗೋ ಬದಲು ನೀವೇ ಅದನ್ನ ಕುತ್ತು ಮಾರಾಟ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಿಮ್ಗೆ ಕೆಜಿಗೆ 25 ರೂಪಾಯಿ 30 ರೂಪಾಯಿ ಗಂಟೆ ಏನೋ ಸಿಗುತ್ತೆ. ಮತ್ತೆ ಇದಲ್ದೇನೆ ನಿಮ್ಮಲ್ಲಿ ಹಣ್ಣು ಉತ್ತಮ ರೀತಿನಲ್ಲಿ ಸೈಜು ಮತ್ತೆ ತೂಕ ಎಲ್ಲ ಬಂದಿದ್ದು 3/4 ಕೆಜಿಯಿಂದ 1.25 ಕೆಜಿ ತನಕ ಇದ್ದು ಯಾವುದೇ ತರ ಮಾರ್ಕ್ಸ್ಗಳಿಲ್ಲ ಅಂತಂದ್ರೆ ನಾವು ಅದನ್ನೇನ್ ಮಾಡ್ಬೋದು, ಮೋರು, ಬಿಗ್ ಬಾಸ್ಕೆಟ್ ಈ ತರ ಸೂಪರ್ ಮಾರ್ಕೆಟ್ಗಳಿಗೂ ನಾವೇನ್ ಮಾಡ್ಬೋದು, ಟೈ ಅಪ್ ಆಗಿ ಅವರು ಕೂಡ ಸಪ್ಲೈ ಮಾಡ್ಬೋದು. ಅವರು ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ಗೆ ಅವ್ರನ್ನ ತಗೊಳ್ತಾರೆ. ಓಕೆ ಸರ್, ಇಷ್ಟೊತ್ತು ಪಪ್ಪಾಯ ಬೆಳೆ ಯಾವ ರೀತಿ ನಾವು ಲಾಭವನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಕೊನೆಯದಾಗಿ ಇಂತಿಂತ ಒಂದು ತಂತ್ರಜ್ಞಾನ ಅಥವಾ ಇಂತಿಂತ ಒಂದು ಪ್ರಾಕ್ಟೀಸಸ್ ನಾವು ಅಳವಡಿಸ್ಕೊಟ್ಟು ಅಂದ್ರೆ ಲಾಭವನ್ನ ಕಾಣಬಹುದು ಅಂತ ನಮ್ಮ ರೈತರಿಗೆ ಕೊನೆಯ ಸಲಹೆ ಕೊಡಿ ಸರ್. ಪಪ್ಪಾಯದಲ್ಲಿ ರಿಸ್ಕಿ ಬೆಳೆ ಏನಲ್ಲ, ಇದು ಕೂಡ ನಾವು ಈಸಿಯಾಗಿ ಬೆಳಿಬಹುದು. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನೀರು, ಗೊಬ್ಬರ ಮತ್ತೆ ವೈರಸ್, ಇವು ಮೂರನ್ನ ನಾವು ಕ್ಲೀನ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ಪಪ್ಪಾಯನ ನಾವು ಆದಾಯಕರವಾಗಿ ಬೆಳಿಬಹುದು, ಸಕ್ಸಸ್ಫುಲ್ ಆಗಿ ಬೆಳಿಬಹುದು. ಮತ್ತೆ ನಾನು ಮೊದಲೇ ಹೇಳ್ದಂಗೆ ಇದನ್ನ ಖರ್ಚು ಮತ್ತೆ ಆದಾಯ ಅನುಪಾತ ನೋಡಿದ್ರೆ ಬೇರೆ ಹಣ್ಣಿನ ಬೆಳೆಗಳಿಗಿಂತ ಪಪ್ಪಾಯ ಅಧಿಕವಾಗಿದೆ. ಸೊ ಹಂಗಾಗಿ ನೀವು ಕೂಡ ಬೆಳಿಬಹುದು. ಬೆಳೆಯೋದಕ್ಕಿಂತ ಮುಂಚೆ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಮಹಾವಿದ್ಯಾಲಯಗಳು ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಲಭ್ಯವಿರುವಂತ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಸಲಹೆಯನ್ನು ತೆಗೆದು ಬೆಳ್ಕೊಂಡ್ರೆ ನೀವು ಅಧಿಕವಾದಂತ ಲಾಭವನ್ನ ಮಾಡಬಹುದು ಸರ್. ಓಕೆ ಸರ್, ಇಷ್ಟೊತ್ತು ನಮ್ಮ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಪಪ್ಪಾಯ ಬೆಳೆ ಬಗ್ಗೆ ಅನೇಕ ಮಾಹಿತಿನ ಹಂಚ್ಕೊಂಡಿರ್ತೀರಾ. ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ಹಾಗೂ ನಮ್ಮ ಒಂದು ವೀಕ್ಷಕರ ವತಿಯಿಂದ ತಮಗೆ
ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಪಪ್ಪಾಯ ಬೆಳೆಯಲ್ಲಿ ಯಾವ ರೀತಿ ನಾವು ಉತ್ಪಾದನೆ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು.